ಇವತ್ತು ದರ್ಶನರನ್ನ ರಿಲೀಸ್ ಮಾಡಲೇಬೇಕು ಅಂತೇಳಿ ವಾದ ಮಂಡಿಸಿದ್ರು ಲಾಯರ್ಗಳು. ಯಾವ ರೀತಿ ಇತ್ತು ವಾದ ಅದನ್ನು ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ದರ್ಶನ್ ಪರ ವಕೀಲರಿಂದ ಖಡಕ್ಕಾಗಿ ವಾದ ಮಂಡನೆ ಆಯಿತು, ಬಿಡುಗಡೆ ಮಾಡಲೇಬೇಕು ಅಂತೇಳಿ. ಕೋರ್ಟ್ ಪರಿಗಣಿಸಿದರೆ ದರ್ಶನ್ಗೆ ಬೇಲ್ ಫಿಕ್ಸ್ ಆಗ್ತಾ ಇತ್ತು. ಸಾಕ್ಷ್ಯ ಗಮನಿಸಿದರೆ ಅವ್ರು ಲಾಯರ್ ಹೇಳೋದು ಅಂದರೆ ಯಾರು ದರ್ಶನ್ ಲಾಯರ್, ಸಾಕ್ಷ್ಯ ಗಮನಿಸಿದರೆ ದರ್ಶನ ವಿರುದ್ಧದ ಎಲ್ಲ ಆರೋಪ ಸುಳ್ಳು ಅನ್ನಿಸ್ತಾ ಇದೆ. ಹೇಗೆ? ಉದ್ದೇಶಪೂರ್ವಕವಾಗಿ ಸಾಕ್ಷ್ಯಾಧಾರ ಸೃಷ್ಟಿ ಮಾಡಿದ್ದಾರೆ ಪೊಲೀಸರು ಅಂತ ಅನಿಸ್ತಾ ಇದೆ. ಆರೋಪಿಗಳ ಜೊತೆ ದರ್ಶನ್ ಕರೆ ವಿವರ ಸಂಗ್ರಹಿಸಿದ್ದಾರೆ. ದರ್ಶನ್ ಕರೆ ಮಾಡಿದ್ದು ಸ್ನೇಹಿತರು ಮತ್ತು ತಮ್ಮ ಉದ್ಯೋಗಿಗಳಿಗೆ. ಇಲ್ಲಿ ಒಂದು ಆರೋಪ ಮಾಡ್ತಾರೆ. ಕೃತ್ಯ ನಡೆದ 4 ದಿನದ ಬಳಿಕ ಪೋಸ್ಟ್ ಮಾರ್ಟಮ್ ಆಯಿತು ರೇಣುಕಾಸ್ವಾಮಿ ಮೃತದೇಹ. 4 ದಿನದ ಬಳಿಕ ಶವದ ಪಂಚನಾಮೆ ಆಯಿತು. ಯಾಕೆ ತಡವಾಗಿದೆ ಅಂತ ತನಿಖಾಧಿಕಾರಿಗಳು ವಿವರಣೆ ನೀಡಿಲ್ಲ ಮೈ ಲಾರ್ಡ್ ಅಂತ ವಾದ ಮಂಡಿಸ್ತಾರೆ. ತಲೆ ಮೇಲೆ 2.5 ಸೆಂಟಿಮೀಟರ್ ಆಳದ ಗಾಯವಿದೆ. ಮೃತದೇಹದ ಕೆಲವೆಡೆ ಏಟುಗಳ ಗುರುತುಗಳಿವೆ. ತಲೆಯಲ್ಲಿ 2 ಸೆಂಟಿಮೀಟರ್ ಆಳ ಗಾಯ ಇದೆ. ದೇಹದ ಮೇಲೆ ಒಂದು 30-32 ಗುರುತಿದೆಯೇ ಇತ್ತಲ್ಲ. ಶವ ಪರೀಕ್ಷೆ ನಡೆಸಿದ ವೈದ್ಯರ ವರದಿಯಲ್ಲಿ ಇದರ ಬಗ್ಗೆ ಸ್ಪಷ್ಟತೆ ಕಾಣ್ತಿಲ್ಲ. ಹೇಳಿದ್ದಾರೆ, ಸ್ಪಷ್ಟತೆ ಇಲ್ಲ. ಸಾವಿಗೆ ಏನು ಕಾರಣ, ಇದೇ ಕಾರಣ ಹೇಳಿಲ್ಲ. ಯಾವ ಸಮಯದಲ್ಲಿ ಸಾವಾಗಿದೆ, ಸಾವಿನ ಸಮಯದ ಬಗ್ಗೆ ಸ್ಪಷ್ಟತೆ ಇಲ್ಲ. ಆರೋಪ ಅಂದರೆ ವಾದ ಮಾಡು, ಅದು ಮೆಡಿಕಲ್ ರಿಪೋರ್ಟಲ್ಲಿ ಇರಲಿಲ್ಲ. ಆರೋಪಿಗಳ ಮೆಸೇಜ್ಗೂ ದರ್ಶನ್ಗೂ ಸಂಬಂಧವಿಲ್ಲ, ಅಂದರೆ ದರ್ಶನ್ ಸೇಫ್ ಅನ್ನುವಂಥ ರೀತಿಯಲ್ಲಿ. ಆಮೇಲೆ CCTV ದೃಶ್ಯ ನೋಡಿದ್ರು ಕೂಡ ದರ್ಶನ್ ಪಾತ್ರ ಸಾಬೀತಾಗ್ತಾ ಇಲ್ಲ. ಅವರ ಗಾಡಿ ಹೋಗ್ತಾ ಇದೆ, ಅದರಲ್ಲಿ ಇದ್ದಾರೆ ಇಲ್ವಂತ ಏನು ಗ್ಯಾರಂಟಿ? ಯಾರೋ ಡ್ರೈವರ್ ತೊಗೊಂಡೋಗಿರ್ಬೋದು, ಮತ್ತೊಬ್ಬ ತೊಗೊಂಡೋಗಿರ್ಬೋದು. ಆಮೇಲೆ 164 ಹೇಳಿಕೆಗೂ ವೈದ್ಯಕೀಯ ವರದಿಗೂ ವ್ಯತ್ಯಾಸವಿದೆ. ಏನು 164 ಹೇಳಿಕೆ ಅಂತಂದರೆ ಅದೊಂದು ಕ್ಲಾಸ್. ಪೊಲೀಸರ ಮುಂದೆ ನೀಡುವಂಥ ಹೇಳಿಕೆಯನ್ನು 164 ಹೇಳಿಕೆ ಅಂತ ಕೊಡ್ತಾರೆ. ಆಮೇಲೆ ಇನ್ನೊಂದು ಜಡ್ಜ್ ಮುಂದೆ ಕೊಡುವಂಥ ಹೇಳಿಕೆ ಕೂಡ ಇರುತ್ತೆ. ಬಟ್ ಎರಡನ್ನೂ ಕೂಡ ರೆಕಾರ್ಡ್ ಮಾಡಿ ಪೊಲೀಸರ ಮುಂದೆ ಹೇಳುವಂಥ ಹೇಳಿಕೆಯನ್ನು ರೆಕಾರ್ಡ್ ಮಾಡಿಕೊಂಡಿರ್ತಾರೆ. ಆ ಹೇಳಿಕೆಯನ್ನು ಕೋರ್ಟ್ ಮುಂದೆ ಅವ್ರು ಹೇಳ್ಬೋದು, ಇಲ್ಲ ಸರ್, ಇಲ್ಲ ಮಹಾಸ್ವಾಮಿಗಳೇ, ನನಗೆ ಭಯ ಆಯಿತು, ಆ ಸಂದರ್ಭದಲ್ಲಿ ಹೇಳಿಬಿಟ್ರೆ ಅಂತ ಹೇಳ್ಬೋದು. ಆಮೇಲೆ ವೈಜ್ಞಾನಿಕ ಸಾಕ್ಷಿಗೂ ಪ್ರತ್ಯಕ್ಷದರ್ಶಿ ಹೇಳಿಕೆಗೂ ಸಾಮ್ಯತೆ ಕಾಣ್ತಾ ಇಲ್ಲ. ಸಾಕ್ಷ್ಯಗಳನ್ನು ಗಮನಿಸಿದರೆ ದರ್ಶನ್ ಈ ಮರ್ಡರ್ನಲ್ಲಿ ಯಾವುದೇ ಪಾತ್ರವಿಲ್ಲ. ದರ್ಶನ್ ಮುಗ್ಧನಾಗಿದ್ದರೂ ಈ ಕೇಸ್ನಲ್ಲಿ ಎಳೆತರಲಾಗಿದೆ ಅಂಥೇಳಿ ಲಾಯರು ವಾದ ಮಾಡ್ತಾರೆ. ಹಾಗಾಗಿ ಮಹಾಸ್ವಾಮಿಗಳೇ, ದರ್ಶನ್ ಅವರು ಕಿಂಚಿತ್ತೂ ಲವಲೇಶವೂ ಕೊಲೆ ಮಾಡಲಿಲ್ಲ. ಇದ್ದಿರಬಹುದು, ಆದರೆ ಕೊಲೆ ಮಾಡಲಿಲ್ಲ. ಇದೆಲ್ಲ ಕೂಡ ಪೊಲೀಸರು ಸೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ಜಾಮೀನು ನೀಡಿ ಮಹಾಸ್ವಾಮಿಗಳೇ ಅಂತೇಳಿ ದರ್ಶನ್ ಲಾಯರ್ ವಾದ ಮಂಡಿಸಿದರು. ಬಟ್ ವಾದ ಮಂಡಿಸಿದ್ರು ಕೂಡ ಅದೆಲ್ಲ ಓಕೆ, ನಾಳೆ ತನಕ ಅಲ್ಲಿರಿ ಅಂತೇಳಿ ಅವರು ಕಳಿಸಿದ್ದಾರೆ ವಾಪಸ್ ಜೈಲಿಗೆ. ಇನ್ನು ದರ್ಶನ್ ಮತ್ತೆ ಬಳ್ಳಾರಿ ಜೈಲೇ ಗತಿಯಾಗಿದೆ. ಇವತ್ತು ಬೇಲ್ ಸಿಗತ್ತೆ ಅಂಥೇಳಿ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ರು. ಹೆಲಿಕಾಪ್ಟರ್ ರೆಡಿಯಾಗಿತ್ತು, ಹೆಲಿಕಾಪ್ಟರ್ ರೆಡಿಯಾಗಿದೆ. ಅಲ್ಲಿ 3 ಜನ ಪಾಪ ರಿಲೀಸ್ ಆಗಿ ಬೇಲ್ ಸಿಕ್ಕಿ 3 ದಿವಸ ಆಗಿದೆ. ಅವರನ್ನು 1 ವಾರ ಆಗಿದೆ, ಅವರನ್ನು ಕೇಳೋರು ಯಾರೂ ಇಲ್ಲ. ಆದರೆ ಕಾಟೇರನಿಗೆ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಇತ್ತ ಕಾಟೇರ ಮತ್ತು ಲಿಪ್ಸ್ಟಿಕ್ ರಾಣಿಗೆ ಕಂಬಿ ಎಣಿಸ್ತಿರುವಂಥ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬನ್ನಿ ರಿಪೋರ್ಟ್. ಕಾಟೇರನಿಗೆ ಮತ್ತೆ ಬಳ್ಳಾರಿ ಜೈಲೇ ಗತಿ. ಅಕ್ಟೋಬರ್ 4ಕ್ಕೆ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿಕೆ. ಬಳ್ಳಾರಿ ಜೈಲಿನಲ್ಲಿ ಶತದಿನೋತ್ಸವ ಮುಗಿಸಿರುವ ದಾಸ ಜಾಮೀನಿಗಾಗಿ ಚಡಪಡಿಸ್ತಾ ಇದ್ದ. ಬೇಲ್ ಸಿಕ್ಕರೆ ಜೈಲಿಂದ ಹೊರ ಹೋದ್ರೆ ಸಾಕು ಅಂತ ಭಾರೀ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದ. ಆದರೆ ಜಾಮೀನು ಸಿಗುತ್ತೆ ಅಂತ ಕಾಯ್ತಿದ್ದ ಕಾಟೇರನಿಗೆ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಅಕ್ಟೋಬರ್ 4ಕ್ಕೆ ದರ್ಶನ್ ಹಾಗೂ ಆರೋಪಿ ಲಕ್ಷ್ಮಣ್ ಬೇಲ್ ಅರ್ಜಿ ಮುಂದೂಡಿದೆ.
ದರ್ಶನ್ ಪರ ವಾದ ಮಂಡನೆಗೆ ಕಾಲಾವಕಾಶ ಕೋರಿ ಸಿ.ವಿ. ನಾಗೇಶ್ ಜೂನಿಯರ್ ವಕೀಲರಾದ ಸುನೀಲ್ರಿಂದ ಮನವಿ ಸಲ್ಲಿಸಿದ್ರು. ಹೀಗಾಗಿ ಅಕ್ಟೋಬರ್ 4ರವರೆಗೆ ದಾಸನಿಗೆ ಬಳ್ಳಾರಿ ಜೈಲೇ ಗತಿಯಾಗಿದೆ. ಪವಿತ್ರ ಗೌಡಗೆ ಸದ್ಯಕ್ಕಿಲ್ಲ ಜಾಮೀನು. ರೇಣುಕಾಸ್ವಾಮಿ ಕೊಲೆ ವೇಳೆ ಕ್ರೌರ್ಯ ಮೆರೆದಿದ್ದ ಲಿಪ್ಸ್ಟಿಕ್ ರಾಣಿಗೂ ಮತ್ತೆ ಜೈಲೇ ಗತಿಯಾಗಿದೆ. ಪವಿತ್ರ ಸಲ್ಲಿಸಿದ ಅರ್ಜಿ ವಿಚಾರಣೆ ಅಕ್ಟೋಬರ್ 4ಕ್ಕೆ ನ್ಯಾಯಾಲಯ ಮುಂದೂಡಿದೆ. ದಾಸನಿಗೆ ಧೈರ್ಯ ತುಂಬಿದ ವಿಜಯಲಕ್ಷ್ಮಿ. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ ಬೆನ್ನಲ್ಲೇ ಬಳ್ಳಾರಿಯಲ್ಲಿ ದಾಸನನ್ನ ವಿಜಯಲಕ್ಷ್ಮಿ ಭೇಟಿಯಾದರು. 2 ಬ್ಯಾಗ್ ಹಿಡಿದು ವಿಜಯಲಕ್ಷ್ಮಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದು, ಪರಿಶೀಲನೆ ಬಳಿಕ ಸಿಬ್ಬಂದಿ ಒಳಗೆ ಬಿಟ್ಟಿದ್ದಾರೆ. ದಾಸನಿಗೆ ಬಟ್ಟೆ, ಮೆಡಿಸಿನ್, ತಿನಿಸುಗಳನ್ನು ತಂದು ವಿಜಯಲಕ್ಷ್ಮಿ ನೀಡಿದ್ದಾರೆ. ಪ್ರೈವೇಟ್ ಆಗಿ ಧನ್ವೀರ್ ಜೊತೆ ದರ್ಶನ್ ಚರ್ಚೆ. ಇನ್ನು ವಿಜಯಲಕ್ಷ್ಮಿ ಜೊತೆ ನಟ ಧನ್ವೀರ್ ಕೂಡ ದರ್ಶನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಪತ್ನಿಯನ್ನ ಚೇರ್ ಮೇಲೆ ಕೂರಿಸಿ ಧನ್ವೀರ್ ಹಾಗೂ ದರ್ಶನ್ ಪ್ರೈವೇಟ್ ಆಗಿ ಮಾತನಾಡಿದ್ದಾರೆ. ಜೈಲಿನಲ್ಲಿ ವಿಜಯಲಕ್ಷ್ಮಿಯನ್ನ ಕಂಡು ಮತ್ತೆ ಭಾವುಕರಾದ ದಾಸ ಬೇಲ್ ಕ್ಯಾನ್ಸಲ್ ಆಗಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾನೆ. ಈ ವೇಳೆ ಪತಿಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದು ಮುಂದಿನ ನಡೆ ಕುರಿತು ಚರ್ಚಿಸಿದ್ದಾರೆ. ಕಾಟೇರನನ್ನ ಕಂಡು ಮಾತನಾಡಿಸಿದ ಬಳಿಕ ಪತ್ನಿ ವಾಪಸ್ಸಾಗಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇವತ್ತು ದರ್ಶನರನ್ನ ರಿಲೀಸ್ ಮಾಡಲೇಬೇಕು ಅಂತೇಳಿ ವಾದ ಮಾಡಿಸಿದ್ರು ಲಾಯರ್ಗಳು. ಯಾವ ರೀತಿ ಇತ್ತು ವಾದ ಅದನ್ನು ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ದರ್ಶನ್ ಪರ ವಕೀಲರಿಂದ ಖಡಕ್ಕಾಗಿ ವಾದ ಮಂಡನೆ ಆಯಿತು, ಬಿಡುಗಡೆ ಮಾಡಲೇಬೇಕು ಅಂತೇಳಿ. ಕೋರ್ಟ್ ಪರಿಗಣಿಸಿದರೆ ದರ್ಶನ್ಗೆ ಬೇಲ್ ಫಿಕ್ಸ್ ಆಗ್ತಾ ಇತ್ತು. ಸಾಕ್ಷ್ಯ ಗಮನಿಸಿದರೆ ಅವ್ರು ಲಾಯರ್ ಹೇಳೋದು, ಅಂದರೆ ಯಾರು ದರ್ಶನ್ ಲಾಯರ್, ಸಾಕ್ಷ್ಯ ಗಮನಿಸಿದರೆ ದರ್ಶನ ವಿರುದ್ಧದ ಎಲ್ಲ ಆರೋಪ ಸುಳ್ಳು ಎನಿಸ್ತಾ ಇದೆ. ಹೇಗೆ? ಉದ್ದೇಶಪೂರ್ವಕವಾಗಿ ಸಾಕ್ಷ್ಯಾಧಾರ ಸೃಷ್ಟಿ ಮಾಡಿದ್ದಾರೆ ಪೊಲೀಸರು ಅಂತ ಅನಿಸ್ತಾ ಇದೆ. ಆರೋಪಿಗಳ ಜೊತೆ ದರ್ಶನ್ ಕರೆ ವಿವರ ಸಂಗ್ರಹಿಸಿದ್ದಾರೆ. ದರ್ಶನ್ ಕರೆ ಮಾಡಿದ್ದು ಸ್ನೇಹಿತರು ಮತ್ತು ತಮ್ಮ ಉದ್ಯೋಗಿಗಳಿಗೆ. ಇಲ್ಲಿ ಒಂದು ಆರೋಪ ಮಾಡ್ತಾರೆ. ಕೃತ್ಯ ನಡೆದ 4 ದಿನದ ಬಳಿಕ ಪೋಸ್ಟ್ ಮಾರ್ಟಮ್ ಆಯಿತು ರೇಣುಕಾಸ್ವಾಮಿ ಮೃತದೇಹ. 4 ದಿನದ ಬಳಿಕ ಶವದ ಪಂಚನಾಮೆ ಆಯಿತು. ಯಾಕೆ ತಡವಾಗಿದೆ ಅಂತ ತನಿಖಾಧಿಕಾರಿಗಳು ವಿವರಣೆ ನೀಡಿಲ್ಲ ಮೈ ಲಾರ್ಡ್ ಅಂತ ವಾದ ಮಂಡಿಸ್ತಾರೆ. ತಲೆ ಮೇಲೆ 2.5 ಸೆಂಟಿಮೀಟರ್ ಆಳದ ಗಾಯವಿದೆ. ಮೃತದೇಹದ ಕೆಲವೆಡೆ ಏಟುಗಳ ಗುರುತುಗಳಿವೆ. ತಲೆಯಲ್ಲಿ 2.5 ಸೆಂಟಿಮೀಟರ್ ಆಳ ಗಾಯ ಇದೆ. ದೇಹದ ಮೇಲೆ ಒಂದು 30-32 ಗುರುತಿದೆಯೇ ಇತ್ತಲ್ಲ. ಶವ ಪರೀಕ್ಷೆ ನಡೆಸಿದ ವೈದ್ಯರ ವರದಿಯಲ್ಲಿ ಇದರ ಬಗ್ಗೆ ಸ್ಪಷ್ಟತೆ ಕಾಣ್ತಿಲ್ಲ. ಹೇಳಿದ್ದಾರೆ, ಸ್ಪಷ್ಟತೆ ಇಲ್ಲ. ಸಾವಿಗೆ ಏನು ಕಾರಣ? ಇದೇ ಕಾರಣ ಹೇಳಿಲ್ಲ. ಯಾವ ಸಮಯದಲ್ಲಿ ಸಾವಾಗಿದೆ? ಸಾವಿನ ಸಮಯದ ಬಗ್ಗೆ ಸ್ಪಷ್ಟತೆ ಇಲ್ಲ. ಆರೋಪ ಅಂದರೆ ವಾದ ಮಾಡು, ಅದು ಮೆಡಿಕಲ್ ರಿಪೋರ್ಟಲ್ಲಿ ಇರಲಿಲ್ಲ. ಆರೋಪಿಗಳ ಮೆಸೇಜ್ಗೂ ದರ್ಶನ್ಗೂ ಸಂಬಂಧವಿಲ್ಲ, ಅಂದರೆ ದರ್ಶನ್ ಸೇಫ್ ಅನ್ನುವಂಥ ರೀತಿಯಲ್ಲಿ. ಆಮೇಲೆ CCTV ದೃಶ್ಯ ನೋಡಿದರೂ ಕೂಡ ದರ್ಶನ್ ಪಾತ್ರ ಸಾಬೀತಾಗ್ತಾ ಇಲ್ಲ. ಅವರ ಗಾಡಿ ಹೋಗ್ತಾ ಇದೆ, ಅದರಲ್ಲಿ ಇದ್ದಾರೆ ಇಲ್ವಂತ ಏನು ಗ್ಯಾರಂಟಿ? ಯಾರೋ ಡ್ರೈವರ್ ತೊಗೊಂಡೋಗಿರ್ಬೋದು, ಮತ್ತೊಬ್ಬ ತೊಗೊಂಡೋಗಿರ್ಬೋದು. ಆಮೇಲೆ 164 ಹೇಳಿಕೆಗೂ ವೈದ್ಯಕೀಯ ವರದಿಗೂ ವ್ಯತ್ಯಾಸವಿದೆ. ಏನು 164 ಹೇಳಿಕೆ ಅಂತಂದರೆ ಅದೊಂದು ಕ್ಲಾಸ್. ಪೊಲೀಸರ ಮುಂದೆ ನೀಡುವಂಥ ಹೇಳಿಕೆಯನ್ನು 164 ಹೇಳಿಕೆ ಅಂತ ಕೊಡ್ತಾರೆ. ಆಮೇಲೆ ಇನ್ನೊಂದು ಜಡ್ಜ್ ಮುಂದೆ ಕೊಡುವಂಥ ಹೇಳಿಕೆ ಕೂಡ ಇರುತ್ತೆ. ಬಟ್ ಎರಡನ್ನೂ ಕೂಡ ರೆಕಾರ್ಡ್ ಮಾಡಿ ಪೊಲೀಸರ ಮುಂದೆ ಹೇಳುವಂಥ ಹೇಳಿಕೆಯನ್ನು ರೆಕಾರ್ಡ್ ಮಾಡಿಕೊಂಡಿರ್ತಾರೆ. ಆ ಹೇಳಿಕೆಯನ್ನು ಕೋರ್ಟ್ ಮುಂದೆ ಅವ್ರು ಹೇಳ್ಬೋದು, ಇಲ್ಲ ಸರ್, ಇಲ್ಲ ಮಹಾಸ್ವಾಮಿಗಳೇ, ನನಗೆ ಭಯ ಆಯಿತು, ಆ ಸಂದರ್ಭದಲ್ಲಿ ಹೇಳಿಬಿಟ್ರೆ ಅಂತ ಹೇಳ್ಬೋದು. ಆಮೇಲೆ ವೈಜ್ಞಾನಿಕ ಸಾಕ್ಷಿಗೂ ಪ್ರತ್ಯಕ್ಷದರ್ಶಿ ಹೇಳಿಕೆಗೂ ಸಾಮ್ಯತೆ ಕಾಣ್ತಾ ಇಲ್ಲ. ಸಾಕ್ಷ್ಯಗಳನ್ನು ಗಮನಿಸಿದರೆ ದರ್ಶನ್ ಈ ಮರ್ಡರ್ನಲ್ಲಿ ಯಾವುದೇ ಪಾತ್ರವಿಲ್ಲ. ದರ್ಶನ್ ಮುಗ್ಧನಾಗಿದ್ದರೂ ಈ ಕೇಸ್ನಲ್ಲಿ ಎಳೆತರಲಾಗಿದೆ ಅಂಥೇಳಿ ಲಾಯರು ವಾದ ಮಾಡ್ತಾರೆ. ಹಾಗಾಗಿ ಮಹಾಸ್ವಾಮಿಗಳೇ, ದರ್ಶನ್ ಅವರು ಕಿಂಚಿತ್ತೂ ಲವಲೇಶವೂ
ಕೊಲೆ ಮಾಡಲಿಲ್ಲ. ಇದ್ದಿರಬಹುದು, ಆದರೆ ಕೊಲೆ ಮಾಡಲಿಲ್ಲ. ಇದೆಲ್ಲ ಕೂಡ ಪೊಲೀಸರು ಸೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ಜಾಮೀನು ನೀಡಿ ಮಹಾಸ್ವಾಮಿಗಳೇ ಅಂತೇಳಿ ದರ್ಶನ್ ಲಾಯರ್ ವಾದ ಮಂಡಿಸಿದರು. ಬಟ್ ವಾದ ಮಂಡಿಸಿದ್ರು ಕೂಡ ಅದೆಲ್ಲ ಓಕೆ, ನಾಳೆ ತನಕ ಅಲ್ಲಿರಿ ಅಂತೇಳಿ ಅವರು ಕಳಿಸಿದ್ದಾರೆ ವಾಪಸ್ ಜೈಲಿಗೆ. ಇನ್ನು ದರ್ಶನ್ ಮತ್ತೆ ಬಳ್ಳಾರಿ ಜೈಲೇ ಗತಿಯಾಗಿದೆ. ಇವತ್ತು ಬೇಲ್ ಸಿಗತ್ತೆ ಅಂಥೇಳಿ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ರು. ಹೆಲಿಕಾಪ್ಟರ್ ರೆಡಿಯಾಗಿದೆ. ಅಲ್ಲಿ 3 ಜನ ಪಾಪ ರಿಲೀಸ್ ಆಗಿ ಬೇಲ್ ಸಿಕ್ಕಿ 3 ದಿವಸ ಆಗಿದೆ. 1 ವಾರ ಆಗಿದೆ. ಅವರನ್ನು ಕೇಳೋರು ಯಾರೂ ಇಲ್ಲ. ಆದರೆ ಕಾಟೇರನಿಗೆ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಇತ್ತ ಕಾಟೇರ ಮತ್ತು ಲಿಪ್ಸ್ಟಿಕ್ ರಾಣಿಗೆ ಕಂಬಿ ಎಣಿಸ್ತಿರುವಂಥ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬನ್ನಿ ರಿಪೋರ್ಟ್. ಕಾಟೇರನಿಗೆ ಮತ್ತೆ ಬಳ್ಳಾರಿ ಜೈಲೇ ಗತಿ. ಅಕ್ಟೋಬರ್ 4ಕ್ಕೆ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿಕೆ. ಬಳ್ಳಾರಿ ಜೈಲಿನಲ್ಲಿ ಶತದಿನೋತ್ಸವ ಮುಗಿಸಿರುವ ದಾಸ ಜಾಮೀನಿಗಾಗಿ ಚಡಪಡಿಸ್ತಾ ಇದ್ದ. ಬೇಲ್ ಸಿಕ್ಕರೆ ಜೈಲಿಂದ ಹೊರ ಹೋದ್ರೆ ಸಾಕು ಅಂತ ಭಾರೀ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದ. ಆದರೆ ಜಾಮೀನು ಸಿಗುತ್ತೆ ಅಂತ ಕಾಯ್ತಿದ್ದ ಕಾಟೇರನಿಗೆ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಅಕ್ಟೋಬರ್ 4ಕ್ಕೆ ದರ್ಶನ್ ಹಾಗೂ ಆರೋಪಿ ಲಕ್ಷ್ಮಣ್ ಬೇಲ್ ಅರ್ಜಿ ಮುಂದೂಡಿದೆ. ದರ್ಶನ್ ಪರ ವಾದ ಮಂಡನೆಗೆ ಕಾಲಾವಕಾಶ ಕೋರಿ ಸಿವಿ ನಾಗೇಶ್ ಜೂನಿಯರ್ ವಕೀಲರಾದ ಸುನೀಲ್ರಿಂದ ಮನವಿ ಸಲ್ಲಿಸಿದ್ರು. ಹೀಗಾಗಿ ಅಕ್ಟೋಬರ್ 4ರವರೆಗೆ ದಾಸನಿಗೆ ಬಳ್ಳಾರಿ ಜೈಲೇ ಗತಿಯಾಗಿದೆ. ಪವಿತ್ರ ಗೌಡಗೆ ಸದ್ಯಕ್ಕಿಲ್ಲ ಜಾಮೀನು. ರೇಣುಕಾಸ್ವಾಮಿ ಕೊಲೆ ವೇಳೆ ಕ್ರೌರ್ಯ ಮೆರೆದಿದ್ದ ಲಿಪ್ಸ್ಟಿಕ್ ರಾಣಿಗೂ ಮತ್ತೆ ಜೈಲೇ ಗತಿಯಾಗಿದೆ. ಪವಿತ್ರ ಸಲ್ಲಿಸಿದ ಅರ್ಜಿ ವಿಚಾರಣೆ ಅಕ್ಟೋಬರ್ 4ಕ್ಕೆ ನ್ಯಾಯಾಲಯ ಮುಂದೂಡಿದೆ. ದಾಸನಿಗೆ ಧೈರ್ಯ ತುಂಬಿದ ವಿಜಯಲಕ್ಷ್ಮಿ. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ ಬೆನ್ನಲ್ಲೇ ಬಳ್ಳಾರಿಯಲ್ಲಿ ದಾಸನನ್ನ ವಿಜಯಲಕ್ಷ್ಮಿ ಭೇಟಿಯಾದರು. 2 ಬ್ಯಾಗ್ ಹಿಡಿದು ವಿಜಯಲಕ್ಷ್ಮಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದು, ಪರಿಶೀಲನೆ ಬಳಿಕ ಸಿಬ್ಬಂದಿ ಒಳಗೆ ಬಿಟ್ಟಿದ್ದಾರೆ. ದಾಸನಿಗೆ ಬಟ್ಟೆ, ಮೆಡಿಸಿನ್, ತಿನಿಸುಗಳನ್ನು ತಂದು ವಿಜಯಲಕ್ಷ್ಮಿ ನೀಡಿದ್ದಾರೆ. ಪ್ರೈವೇಟ್ ಆಗಿ ಧನ್ವೀರ್ ಜೊತೆ ದರ್ಶನ್ ಚರ್ಚೆ. ಇನ್ನು ವಿಜಯಲಕ್ಷ್ಮಿ ಜೊತೆ ನಟ ಧನ್ವೀರ್ ಕೂಡ ದರ್ಶನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಪತ್ನಿಯನ್ನ ಚೇರ್ ಮೇಲೆ ಕೂರಿಸಿ ಧನ್ವೀರ್ ಹಾಗೂ ದರ್ಶನ್ ಪ್ರೈವೇಟ್ ಆಗಿ ಮಾತನಾಡಿದ್ದಾರೆ. ಜೈಲಿನಲ್ಲಿ ವಿಜಯಲಕ್ಷ್ಮಿಯನ್ನ ಕಂಡು ಮತ್ತೆ ಭಾವುಕರಾದ ದಾಸ ಬೇಲ್ ಕ್ಯಾನ್ಸಲ್ ಆಗಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾನೆ. ಈ ವೇಳೆ ಪತಿಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದು ಮುಂದಿನ ನಡೆ ಕುರಿತು ಚರ್ಚಿಸಿದ್ದಾರೆ. ಕಾಟೇರನನ್ನ ಕಂಡು ಮಾತನಾಡಿಸಿದ ಬಳಿಕ ಪತ್ನಿ ವಾಪಸ್ ಆಗಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.